ಸಿಎಂ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಈಗ ಭಾವಿ ಸಿಎಂ ಮನೆ ಹತ್ರ ಏನಾಗ್ತಾ ಇದೆ ಅಂತ ನೋಡೋಣ. ಡಿಸಿಎಂ ಡಿಕೆಶಿ ಮನೆಯಲ್ಲಿ ಗರಿಗೆದರಿದೆ ಚಟುವಟಿಕೆ. ಹೂಗುಚ್ಚ ಹಿಡಿದು ಡಿಕೆಶಿ ಮನೆಯತ್ತ ಅಭಿಮಾನಿಗಳು ಬರ್ತಾ ಇದ್ದಾರೆ. ಡಿಕೆಶಿ ಮನೆಯ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಡಿಕೆಶಿಗೆ ವಿಶ್ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ಅಭಿಮಾನಿಗಳು. ಡಿಕೆಶಿ ಮನೆಗೆ ಶಾಸಕ ರಂಗನಾಥ್ ಅವರಿನ್ನೇನು ರಿಲೇಟಿವ್, ನಾನು ಆಗಲೇ ಹೇಳ್ತಾ ಇದ್ದೆ. ನಮ್ಮ ಮತ್ತೊಂದು ಕಡೆ ಮಾಜಿ ಮೇಯರ್ ಸಂಪತ್ ರಾಜ್ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಕೆ ನಿವಾಸಕ್ಕೆ ಬಂದಿದ್ದಂಥ ಟೆಂಟು ಬ್ಯಾರಿಕೇಡ್ಗಳನ್ನು ವಾಪಸ್ ಕಳಿಸಲಾಗಿದೆ. ಸದ್ಯಕ್ಕೆ ಟೆಂಟ್ ಎಲ್ಲ ಹಾಕೋದು ಬೇಡ ಅಂತ ಪೊಲೀಸರು ಸದ್ಯ ಡಿಕೆ ಮನೆಯ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಟೆಂಟ್ ಎಲ್ಲ ಹಾಕ್ಬಿಟ್ರೆ ಈಗಲೇ ಸಂಭ್ರಮ ಶುರು ಆಗ್ಬಿಟ್ಟಿದೆ ಅನ್ನುವಂಥದ್ದು ರಾಂಗ್ ಮೆಸೇಜ್ ಹೋಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇನ್ನೂ ರಾಜೀನಾಮೆನೇ ಕೊಟ್ಟಿಲ್ಲ, ಈಗಲೇ ಸಂಭ್ರಮ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ, ಆ ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ. ಸೊ ಹೀಗಾಗಿ ಯಾವುದೇ ಸಂಭ್ರಮ ಎಲ್ಲ ಇಲ್ಲ. ಅಲ್ಲಿ ಬರ್ತಾ ಇರುವಂಥ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಎಂಟರ್ಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಸಂಭ್ರಮ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ನಾನಾಗಲೇ ಹೇಳ್ತಾ ಇದ್ದೆ, ತುಂಬಾ ಜನ ಬರ್ತಾ ಇರ್ಬೋದು, ಏನೇ ಇರ್ಬೋದು, ಆದರೆ ಆಲ್ಮೋಸ್ಟ್ ಬರ್ತಾ ಇರುವಂತವ್ರನ್ನ ತಡೆಯುವಂತ ಕೆಲಸ ಕೂಡ ಏನಾದರೂ ಆಗ್ತಾ ಇದೆಯಾ? ಮತ್ತೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ? ಬ್ರೇಕ್ಫಾಸ್ಟ್ ಸಭೆಗೆ ಎಷ್ಟೊತ್ತಿಗೆ ಹೊರಡುವಂತ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್ ಅವರು? ಖಂಡಿತವಾಗ್ಲೂ ಪೃಥ್ವಿ, ಸಿಎಂ ನಿವಾಸದಲ್ಲಿ ಏರ್ಪಾಟ್ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇರುವಂಥದ್ದು. ಅದರ ಜೊತೆಗೆ ತಮ್ಮ ನೆಚ್ಚಿನ ನಾಯಕನಿಗೆ ಇನ್ನೇನು ಸಿಎಂ ಪಟ್ಟ ಸಿಕ್ತು ಅನ್ನುವಂಥ ಒಂದು ಖುಷಿಯಲ್ಲಿ ಅವರಿಗೆ ಅಭಿಮಾನಿಗಳಿಂದಲೂ ಕೂಡ ಅಷ್ಟೇ ಒಂದು ರೀತಿಯಂತಹ ಧನ್ಯವಾದನ ಸಲ್ಲಿಸೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಷ್ಟು ಈಗಾಗಲೇ ಬರ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿನ ಬೇರೆ ಬೇರೆ ಮೂಲೆಗಳಿಂದಲೂ ಕೂಡ ಅಷ್ಟೇ ಕೈಯಲ್ಲಿ ಹೂಗುಚ್ಛವನ್ನು ಹಿಡ್ಕೊಂಡು ಅವರಿಗೆ ಶುಭಾಶಯವನ್ನು ಕೋರೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಆದರೆ DCM ಅವರು ಕೂಡ ಹೇಳಿದ್ದಾರೆ, ಯಾರೇ ಬಂದರೂ ಕೂಡ ಅಷ್ಟೇ ಯಾವುದೇ ರೀತಿಯಂಥ ಸಂಭ್ರಮಾಚರಣೆ ಆಗಿರ್ಬೋದು, ಜೈಕಾರ ಹಾಕುವಂಥದ್ದು ಇದು ಯಾವುದೂ ಕೂಡ ಅಷ್ಟೇ ಮಾಡಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಅಷ್ಟೇ ಬೆಂಬಲಿಗರು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಯಾರೇ ಬಂದರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಜೈಕಾರಗಳಾಗಿರ್ಬೋದು, ಒಂದು ರೀತಿ ಘೋಷಣೆಗಳು ಕೂಗುವಂಥದ್ದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಒಳಗಡೆ ಬಿಡಿ ಅಂತ ಒಂದು ಮನವಿಯನ್ನು ಇಲ್ಲಿನ ಪೊಲೀಸರನ್ನು ಮಾಡ್ಕೊಂತೀವಿ. ಆದರೆ ಪೊಲೀಸರು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ಅವ್ರು ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾರನ್ನೂ ಕೂಡ ಅಷ್ಟೇ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪೊಲೀಸರು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, DKಶಿ ಅವರ ಸದಾಶಿವನಗರದ ನಿವಾಸದ ಮುಂಭಾಗದಲ್ಲಿ ಹೆಚ್ಚಾಗಿ ಬೆಂಬಲಿಗರು ಮತ್ತು ಅಭಿಮಾನಿಗಳು ಕೈಯಲ್ಲಿ ಹೂಗುಚ್ಛವನ್ನು ಇಟ್ಕೊಂಡು ಬಂದಿದ್ದಾರೆ. ಒಂದಷ್ಟು ಜನ ಅವರಿಗೆ ಸನ್ಮಾನ ಮಾಡುವಂಥ ನಿಟ್ಟಿನಲ್ಲಿ ಶಾಲು ಎಲ್ಲವನ್ನೂ ಕೂಡ ಈಗಾಗಲೇ ತಗೊಂಡು ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಸುಮಾರು ಹೊತ್ತಿನಿಂದಲೂ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಇಲ್ಲಿ ಎಲ್ಲಿಂದ ಬಂದಿದ್ರಿ? ವಿಜಯನಗರದಿಂದ. ವಿಜಯನಗರದಿಂದ. ಏನು ಸಿಗ್ತಾರಂತ ಭೇಟಿ ಮಾಡ್ತೀವಿ? ಭೇಟಿ ಮಾಡ್ತೀವಿ ಸರ್, ಮಾಡಬೇಕು. ಓಕೆ, DKಶಿ ಅವರು ಇನ್ನೇನು CM ಆಗ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ತುಂಬ ದೊಡ್ಡದಾಗಿ ಹರಡಾಡ್ತಾ ಇದ್ದಾವೆ. ಯಾವಾಗ CM ಆಗ್ತಾರೆ, ಏನು ಕತೆ ಅಂತ ತುಂಬ ಖುಷಿ ಆಗ್ತಾಯಿತ್ತು ಸರ್. ಬೇರೆ ಏನು ಮಾತಾಡ್ಲಿಕ್ಕಾಗಲ್ಲ. ಎಲ್ಲಿಂದ ಬಂದಿರೋದು ನೀವು? ಸರ್, ನಾವು ಶಿಡ್ಲಘಟ್ಟದಿಂದ. ಬಹಳ ಕಾತರ ಸಂಭ್ರಮ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇಷ್ಟು ದೂರ ಸಾಹೇಬರು ಬಂದಿರೋಂಥದ್ದು, ಅವರ ಶ್ರಮಕ್ಕೆ ತಕ್ಕ ಫಲ ಇವಾಗ ದೊರೆಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ವರಿಷ್ಠರಿಗೆ ಧನ್ಯವಾದಗಳು ಸಲ್ಲಿಸುವಂಥದ್ದು ಮತ್ತು ಎಲ್ಲ ಕಾರ್ಯಕರ್ತರನ್ನ ಕರೆದಂಥದ್ದು, ಪಕ್ಷನ ಕರೆದಂಥ ಅವರ ಒಂದು ನಿಷ್ಠೆಗೆ ಇವತ್ತು ಒಂದು ಅಧಿಕಾರ ಸಿಗ್ತಾ ಇರೋಂಥದ್ದು ಎಲ್ಲರಲ್ಲೂ ಸಹ ಸಂಭ್ರಮ ತಂದಿದೆ. ಯಾವತ್ತು CM ಆಗಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋಂಥ ವಿಚಾರ ಏನಾದರೂ ಕಾರ್ಯಕರ್ತರಿಗೆ ಗೊತ್ತಾ? ಏನಾದರೂ ಇದ್ರ ಬಗ್ಗೆ ಎಲ್ಲಾದರೂ ನಿಮ್ಮ ಗ್ರೂಪ್ಗಳಲ್ಲಿ ಚರ್ಚೆ ಆಗಿದೆ ಹೇಗೆ? ಶುಭ ಸೂಚನೆಗಳು ಕಾಣ್ತಾ ಇದೆ. ಹಂಗಾಗಿ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲ ಚರ್ಚೆಗಳಾಗ್ತಾರಂಥದ್ದು ನಾವು ಸಹ ನೋಡ್ತಾ ಇರೋಂಥದ್ದು. ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಭಾವಿಸ್ತೀವಿ. ಶೀಘ್ರವಾಗಿ ಅಧಿಕಾರ ಸ್ವೀಕರಿಸಲಿ ಅಂತೇಳಿ ಒಂದು ಶುಭ ಕೋರ್ತೀವಿ. ನೀವೆಲ್ಲಿಂದ ಬಂದಿರಾ ಸರ್? ನಾನು ಇಲ್ಲಿ ಬೆಂಗಳೂರಿಂದಾನೆ. ಎಷ್ಟೊತ್ತಿನ ಕಾಯ್ತಿದ್ದೀರಾ ನೀವು? 3 ಅವರ್ ಆಯಿತು. 3 ಅವರ್ ಆಯಿತು. ಏನು ಒಳಗಡೆ ಬಿಡ್ತಾರಂತ? ಇಲ್ಲ, ಸಾಹೇಬ್ರಿಗೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕರ್ತನ ಭೇಟಿ ಆಗ್ತಾರೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಒಂದು ನಿಷ್ಠಾವಂತ ಕಾರ್ಯಕರ್ತರು ಇಷ್ಟು ಬೆಳೆದು ಅವ್ರಿಗೆ CM ಪಟ್ಟ ಸಿಕ್ಕಿರೋದು ನಮ್ಮಂತೂ ತುಂಬ ಸಂತೋಷ ಆಗಿದೆ. ಅಂದರೆ ಪ್ರತಿಯೊಬ್ಬ ಬೆಂಬಲಿಗರು ಕೂಡ ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಖುಷಿ ಇದೆ. ಯಾಕಂದರೆ ಅವ್ರಿಗೊಂದು ಕನಸಿತ್ತು CM ಆಗಬೇಕು ಅಂತ ಹೇಳ್ಬಿಟ್ಟು, ಅವರು ಪಟ್ಟಂತಹ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ಇರುವಂಥ ಬೆನ್ನಲ್ಲೇ ಈಗಾಗಲೇ DCM ಅವರು ಅವರ ಒಂದು ಕಾರ್ ಇತ್ತು, ಅದನ್ನು ಕೂಡ ಈಗಾಗಲೇ ಹೊರಡೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆ ಮತ್ತು ತಯಾರಿಗಳು ಕೂಡ ಆಗ್ತಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸದಾಶಿವನಗರದ ನಿವಾಸದಿಂದ CM ಅವರ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಂತಹ ಬಳಿಕ ಬಹುತೇಕ CM ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಜೊತೆಗೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ವಿಚಾರ ಕೂಡ ಮಂಕಾಳ ವೈದ್ಯ ಅವರು ಕೂಡ ಇದ್ರು. ನೀವು ಝೂಮ್ ಮಾಡಿ ತೋರಿಸಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಗೇಟ್ ಮುಂಭಾಗ ನಿಂತಿದ್ದನ್ನ ಗಮನಿಸಿದೆ. ಇಲ್ಲಿ ಮೇನ್ಲಿ ಬರ್ತಾ ಇರುವಂಥ ಅಭಿಮಾನಿಗಳನ್ನು ಕೂಡ ತುಂಬಾ ಎಂಟರ್ಟೈನ್ ಮಾಡ್ತಾ ಇಲ್ವಾ ಅಂತ. ಬಿಕಾಸ್ ಇನ್ನೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿಲ್ಲ.
ಮತ್ತು ಒಂದ್ ಕಡೆ ಈಗಲೇ ಸಂಭ್ರಮ ಎಲ್ಲ ಮನೆ ಮಾಡಿಬಿಟ್ರೆ ಎಲ್ಲೋ ಒಂದ್ ಕಡೆ ಆ ಸಮುದಾಯದ ಆಕ್ರೋಶಕ್ಕೂ ಗುರಿ ಆಗ್ಬೇಕಾಗತ್ತೆ. ನೋಡಿ, ಅಲ್ಲಿ ಒಂದ್ ಕಡೆ ಬೇಸರದ ಸನ್ನಿವೇಶ, ಭಾವನಾತ್ಮಕ ಸನ್ನಿವೇಶ ಇದ್ರೆ ಇವ್ರು ಸಂಭ್ರಮ ಮಾಡ್ತಾ ಇದ್ದಾರೆ, ಖುಷಿ ಮಾಡ್ತಾ ಇದ್ದಾರೆ, ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನ ಕೂಡ ಬಂದ್ಬಿಡುತ್ತೆ, ರಾಂಗ್ ಮೆಸೇಜ್ ಹೋಗ್ಬಿಡುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದರೆ ಡಿ ಕೆ ಶಿ ಅವರು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು, ಈಗಲೇ ಯಾವುದೇ ರೀತಿಯಂಥ ಸಂಭ್ರಮಾಚರಣೆಯನ್ನು ಕೂಡ ಮಾಡಬೇಡಿ, ಜೊತೆಗೆ ಯಾವುದೇ ರೀತಿಯಂಥ ಘೋಷಣೆಗಳನ್ನು ಕೂಡ ಕೂಗಬೇಡಿ. ಯಾಕಂದರೆ ಗೌರವಪೂರ್ವಕವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಂತೇಳಿ CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರ ಅಧಿಕಾರವನ್ನು ಹಸ್ತಾಂತರ ಮಾಡುವವರೆಗೂ ಹೈಕಮಾಂಡು ಡಿ ಕೆ ಶಿ ಅವ್ರನ್ನ CM ಅಂತ ಘೋಷಣೆ ಮಾಡುವವರೆಗೂ ಕೂಡ ಯಾವುದೇ ರೀತಿಯಂಥ ಸಂಭ್ರಮಾಚರಣೆಯನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ ಬೆಳಿಗ್ಗೆ 3-4 ಗಂಟೆಗಳಿಂದ ಕೂಡ ಕಾಯ್ತಾ ಇದ್ರು, ನಾವು ಅಟ್ಲೀಸ್ಟ್ ಒಂದು ವಿಶ್ ಮಾಡಿ ಬರ್ತೀವಿ ಅಂತ ಹೇಳ್ತಿದ್ರು. ಈಗ ಅವರೆಲ್ಲರನ್ನು ಕೂಡ ಹೊರಗಡೆ ಬಿಡುವಂತೆ ಡಿ ಕೆ ಶಿ ಅವರು ಕೂಡ ಅಷ್ಟೇ ಸೂಚನೆ ಕೊಟ್ಟಿರುವಂತಹ ಬೆನ್ನಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಕೈಯಲ್ಲೊಂದು ಹೂಗುಚ್ಛ, ಶಾಲು, ಹಾರ ಎಲ್ಲವನ್ನೂ ಕೂಡ ತಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಹೇಳ್ತಾ ಇರುವಂಥದ್ದು, ಡಿ ಕೆ ಶಿ ಅವರು ಕನಸಾಗಿತ್ತಿದ್ದು, ನಾನು CM ಆಗಬೇಕು ಅಂತ ತುಂಬ ಕಷ್ಟಪಟ್ಟರು, ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದರು, ಕಷ್ಟದ ಸಮಯದಲ್ಲಿ ಪಕ್ಷದ ಜೊತೆ ನಿಂತ್ಕೊಂಡ್ರು, ಕಾರ್ಯಕರ್ತರ ಜೊತೆ ನಿಂತ್ಕೊಂಡಿದ್ರು. ಇವತ್ತು ಅವ್ರಿಗೆ ಒಂದು ಒಳ್ಳೆಯ ದಿನ ಬಂದಿದೆ, ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸೋದಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ನೂರಾರು ಕಾರ್ಯಕರ್ತರನ್ನು ಒಳಗಡೆ ಬಿಟ್ಟಿದ್ದಾರೆ. ಯಾಕಂದರೆ ಡಿ ಕೆ ಶಿ ಅವರು ಕೂಡ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ರೆಡಿಯಾಗಿದ್ದಂಥ ಕಾರಣಕ್ಕೋಸ್ಕರ ಕೊನೆಯ ಬಾಗಿ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲರನ್ನೂ ಕೂಡ ಅಷ್ಟೇ ಮಾತನಾಡಿಸ್ಕೊಂಡು ಹೋಗೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೂ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಕುಣಿಗಲ್ನ ಶಾಸಕ ರಂಗನಾಥ್ ಅವರು ಕೂಡ ಈಗಾಗಲೇ ಡಿ ಕೆ ಶಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಬೆಳಿಗ್ಗೆಯಿಂದ 2-3 ಬಾರಿ ಬಂದರು. ಇದಾದಂಥ ಬಳಿಕ ಪರಮೇಶ್ವರ್ ಅವ್ರ ಮನೆಗೆ ಹೋದರು, ಅದಾದಂಥ ಬಳಿಕ ಎಗೈನ್ ಇಲ್ಲಿಗೆ ವಾಪಸ್ ಬಂದರು. ಅವರು ಕೂಡ ಈಗಾಗಲೇ ಡಿ ಕೆ ಶಿ ಅವ್ರ ನಿವಾಸದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸಚಿವ ಮಂಕಾಳ ವೈದ್ಯ ಮತ್ತು ರಂಗನಾಥ್ ಇಬ್ಬರೂ ಕೂಡ ಅಷ್ಟೇ CM ಮನೆಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷದ ಒಳಗಾಗಿ ಸದಾಶಿವನಗರ ನಿರ್ಧಾರದಿಂದ ಡಿ ಕೆ ಶಿ ಅವರು ಹೊರಡ್ತಾರೆ. ನೇರವಾಗಿ CM ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಿ ಭಾಗಿಯಾಗಿ ಅದಾದಂತಹ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದು ನೋಡಬೇಕು. CM ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಅವರು ಗೌರವಪೂರ್ವಕವಾಗಿ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಅಥವಾ ರಾಜ್ಯಪಾಲರು ಇಲ್ಲ ಇವತ್ತು ಬೆಂಗಳೂರಿನಲ್ಲಿ, ಆದರೂ ಕೂಡ ಅಷ್ಟೇ ಅವರ ಕಾರ್ಯದರ್ಶಿಗೆ ಏನಾದರೂ ರಾಜೀನಾಮೆ ಪತ್ರವನ್ನು ತಲುಪಿಸೋದಕ್ಕೆ ಆಗುತ್ತಾ ಅನ್ನುವಂಥ ವಿಚಾರವೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಂಥ ಗೊಂದಲ, ಒಂದು ಕಡೆ CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರ ಬಣ ಯಾರೂ ಕೂಡ ಅಷ್ಟೇ ಮಾತನಾಡ್ತಿಲ್ಲ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣವು ಕೂಡ ಅಷ್ಟೇ ಸದ್ಯಕ್ಕೆ ಮಾತನಾಡಬೇಡಿ ಅಂತ ತುಂಬ ಸ್ಟ್ರಿಕ್ಟ್ ಆದಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂಥ ಬೆನ್ನಲೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂತಹ ಬಳಿಕ ಒಂದಷ್ಟು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ. CM ಅವರು ರಾಜೀನಾಮೆ ಕೊಡುವಂಥ ವಿಚಾರ ಆಗಿರ್ಬೋದು, ಡಿ ಕೆ ಶಿ ಅವರು CM ಆಗಿ ಅಧಿಕಾರವನ್ನು ಸ್ವೀಕರಿಸುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಕಾಣಿಸ್ಕೊಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಹೊರಡಲಿದ್ದಾರೆ. ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಚಿವರುಗಳು ಬರ್ತಾ ಇದ್ದಾರೆ, ಕೆಲವು ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ.